ಭಾಗಿಯಾಗಿದ್ದೀರಿ. ನಮ್ಮ ಸಂಜೆಯ ಕಾರ್ಯಕ್ರಮ ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮ, ಎಲ್ಲ ಜನರನ್ನು ಸೇರಿಸಿ ಸರ್ವಧರ್ಮ ಸಮ್ಮೇಳನ, ಹಾಗೆ ಒಂದು ಶಾಂತಿ ಸಂದೇಶ ಕೊಡುವಂತಹ ಕಾರ್ಯಕ್ರಮ. ನೀವು ಮೊದಲು ಬಂದಿದ್ದೀರಿ, ಈ ವರ್ಷ ನಿಮಗೆ ಬರಲಿಕ್ಕೆ ಆಗುದಿಲ್ಲ ಅಂತ ನೀವು ಈಗಲೇ ಬಂದಿದ್ದೀರಿ. ಆದರೂ ಸಂತೋಷ, ತುಂಬ ನಿಮಗೆ ನಾವು ಆಭಾರಿಗಳಾಗಿದ್ದೇವೆ. ನಿಮಗೆ ಹಾಗೂ ನಿಮ್ಮೆಲ್ಲ ತಂಡಕ್ಕೆ, ಎಲ್ಲ ನಿಮ್ಮ ಕುಟುಂಬಕ್ಕೆ ನಾವು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೊಡ್ತೇವೆ. ಯೇಸು ಕ್ರಿಸ್ತರ ಜನನದ ಹಬ್ಬ. ಯೇಸು ಕ್ರಿಸ್ತರು ಪ್ರೀತಿ, ಶಾಂತಿ, ಸತ್ಯ, ಪ್ರೇಮ, ಈ ಎಲ್ಲ ಮೌಲ್ಯಗಳನ್ನು ಅವರು ಸಾರಿದ್ದಾರೆ. ನಾವು ಎಲ್ಲಿ ನಾವು ಪ್ರೀತಿಯಿಂದ ಬಾಳ್ತೇವೆ ಅಲ್ಲಿ ದೇವರಿದ್ದಾರೆ. ನಾವೆಲ್ಲರೂ ಮನುಷ್ಯತ್ವದಿಂದ ತುಂಬಿರಬೇಕು, ಹಾಗೆಯೇ ನಾವು ಪರರಲ್ಲಿ ದೇವರನ್ನು ಕಾಣಬೇಕು. ಆ ಸಂದೇಶವನ್ನು ಯೇಸು ಕ್ರಿಸ್ತರು ನಮಗೆ ಕೊಟ್ಟಿದ್ದಾರೆ. ನೀವು ಅದನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಈ ಜೀವನದಲ್ಲಿ ಹಾಗೂ ಶಾಸಕರಾಗಿದ್ದುಕೊಂಡು ಬಡವರಿಗೆ, ಕಷ್ಟದಲ್ಲಿರುವವರಿಗೆ ನಿಮ್ಮ ಹೆಚ್ಚಿನ ನೆರವು ಸಿಗ್ತಾ ಇದೆ. ಹಾಗೆ ಒಳಿತು ಮಾಡುವ ಒಂದು ಚಿಂತನೆ ನಿಮ್ಮಲ್ಲಿದೆ. ದೇವರು ನಿಮ್ಮನ್ನು ಹರಸಲಿ, ನಿಮಗಾಗಿ ನಾವು ಬೇಡ್ತೇವೆ. ಕ್ರಿಸ್ಮಸ್ ಹಬ್ಬದ ಇವತ್ತಿನ ಸಾಯಂಕಾಲದ ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ನನ್ನನ್ನು ನೀವು ಆಹ್ವಾನ ಮಾಡಿದ್ರಿ. ಈ ಕಾರ್ಯಕ್ರಮಕ್ಕೆ ನಾನು ಬರಬೇಕಿತ್ತು. ಕಳೆದ ವರ್ಷ ಕೂಡ ನಿಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲ ಈ ಕ್ರಿಶ್ಚಿಯನ್ ಬಂಧುಗಳ ಜೊತೆ ಒಮ್ಮೆ ಮಾತಾಡುವಂಥ ಒಂದು ದಿವಸ ಈ ಕ್ರಿಸ್ಮಸ್ನ ದಿವಸ ಆಗಿತ್ತು. ಈ ವರ್ಷದ ಕಾರ್ಯಕ್ರಮಕ್ಕೆ ನಮಗೆ ಸಾಯಂಕಾಲ ನಾಳೆ ಬೆಂಗಳೂರಿನಲ್ಲಿ ಮೀಟಿಂಗ್ ಇರುವ ಕಾರಣ ಈ ಸಾಯಂಕಾಲದ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇವಾಗ ನಿಮ್ಮನ್ನು ಭೇಟಿ ಮಾಡಿ ನಿಮ್ಮ ಮೂಲಕ ಕ್ರಿಶ್ಚಿಯನ್ ಬಂಧುಗಳಿಗೆ ಎಲ್ರಿಗೂ ಶುಭ ಸಂದೇಶವನ್ನು ಕಳಿಸಬೇಕು ಅಂತ ಬಂದಿದ್ದೇನೆ. ಒಳ್ಳೆಯ ಕಾರ್ಯಕ್ರಮ. ಈ ಕ್ರಿಶ್ಚಿಯನ್ ಧರ್ಮದಲ್ಲಿ ಶಾಂತಿ, ಸಂದೇಶ, ಸೇವೆ, ಇದನ್ನು ಮೂರು ಕೂಡ ಮಾಡಿಕೊಂಡು ಬಂದದ್ದನ್ನು ನಾವು ಭಾರಿ ಹಿಂದಿನಿಂದ ನೋಡಿಕೊಂಡು ಬಂದಿದ್ದೇವೆ. ಜೀವನದಲ್ಲಿ ನಮಗೆಲ್ಲ ಸಹಭಾಗ್ಯ ಬೇಕು. ಆ ದೃಷ್ಟಿಕೋನದಿಂದ ಎಲ್ಲರನ್ನು ಸೇರಿಸಿಕೊಂಡು ಬಂಧುತ್ವ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಇವತ್ತು ಆಚರಣೆ ಮಾಡ್ತಿದ್ದೇವೆ. ಆ ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ನಡೆಯಿದೆ. ಅಶೋಕ್ ರೈ ಯಾವತ್ತೂ ಕೂಡ ಒಳ್ಳೆಯ ಕೆಲಸಕ್ಕೆ, ಯಾವುದೇ ಒಳ್ಳೆಯ ಕೆಲಸಕ್ಕೆ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅನ್ನೋ ಮಾತನ್ನು ಹೇಳಿ ಎಲ್ರಿಗೂ ಆ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳನ್ನು ನಿಮ್ಮ ಮೂಲಕ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ. ದೇವರೆಲ್ಲರಿಗೂ ಒಳ್ಳೇದು ಮಾಡಿ. ಥ್ಯಾಂಕ್ ಯು.